ನಮಸ್ತೆ ಎಲ್ಲರಿಗೂ ಅಮ್ಮನ ಕೈ ರುಚಿ ಮತ್ತು ವ್ಲಾಗ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ. ಇವತ್ತು ನಾನು ಯಾವುದೇ ರೆಸಿಪಿ ಮಾಡ್ತಾ ಇಲ್ಲ. ವರಲಕ್ಷ್ಮಿ ಹಬ್ಬ ಹತ್ತಿರ ಬಂತು. ನಾನು ಯಾವ ಥರ ಸೀರೆ ಉಡ್ಸೋದು ಲಕ್ಷ್ಮಿಗೆ, ನಾನು ಯಾವ ಥರ ಲಕ್ಷ್ಮಿ ಕೂಡ್ಸೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ಯಾರ್ಯಾರು ಹೊಸ್ತಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಏನೇನು ಮಾಡೋದಂತ ನೋಡ್ಕೊಬರೋಣ. ನಾನು ಮೊದಲಿಗೆ ಬ್ಲೌಸ್ ಪೀಸು 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅದು ಲಕ್ಷ್ಮಿದು ಕೈ ಕಾಲು ಇರುತ್ತಲ್ಲ, ಕಾಲನ್ನ ಸಪ್ರೇಟಾಗಿ ಇಟ್ಕೊಂಡು ತೋಳು ಕರೆಕ್ಟಾಗಿ ನಾನು ಬಾರ್ಡ್ರ್ ಕುತ್ಕೊಂಡಂಗೆ ನೋಡಿ ಈ ಥರ ಮಾಡ್ಕೊತೇನೆ. ಜಾಸ್ತಿ ಪಿನ್ಗಳು ಯೂಸ್ ಮಾಡಬೇಡಿ. ಗುಂಡು ಪಿನ್ ಇರುತ್ತಲ್ಲ, ಗುಂಡು ಪಿನ್ ಯೂಸ್ ಮಾಡಿ. ತೆಗಿಯೋಕ್ಕೂ ಈಸಿಯಾಗಿರುತ್ತೆ, ಸ್ಟಿಫಾಗೂ ಕೂರುತ್ತೆ. ಆ ಕಡೆ ಸೈಡು ಇನ್ನೊಂದು ಕೈನೂ ಸೇಮ್ ಆ ಥರ ಮಾಡ್ಕೊತೇನೆ. ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇರೋದು ಲಕ್ಷ್ಮಿ ಹೆಂಗೆ ಕೂಡ್ಸೋದು ಅಂತ ಹೇಳ್ಬಿಟ್ಟು. ದಯವಿಟ್ಟು ಎಂಡಿಂಗ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಿ, ಗೊತ್ತಾಗುತ್ತೆ ನಿಮಗೆ. ಈಸಿಯಾಗಿರುತ್ತೆ ಲಕ್ಷ್ಮಿ ಕೂಡ್ಸೋದು. ನಾನು ತೊಗೊಂಡಿರೋದು ಬ್ಲೂ ಕಲರ್ ಸ್ಯಾರಿ. ಅದರಲ್ಲಿ ನಾನು ಬ್ಲೌಸ್ ಪೀಸ್ ಇನ್ನೂ ಕಟ್ ಮಾಡಿಸಿಲ್ಲ. ಇದು ಬೇರೆದು ಗ್ರೀನ್ ಕಲರ್ ಇದೆ, ಅದು ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ಹೆಂಗೆ ಅಂತ ಹೇಳ್ಬಿಟ್ಟು. ನೋಡಿ ಹಿಂಗೆ ಸೆಂಟ್ರಲ್ಲಿ ಓಪನ್ ಇರುತ್ತೆ. ನಾನು ಅಲ್ಲೇನು ಪಿನ್ಗಿನೇನು ಹಾಕ್ತಾಯಿಲ್ಲ, ಈ ಥರನೇ ನೋಡಿ. ನಾನು ಬ್ಲೂ ಕಲರು ತೊಗೊಂಡಿದ್ದೇನೆ. ಇದು ಸೆರಗು ನಾನು ತೋರಿಸ್ತಾ ಇರೋದು. ಸೆರಗಿಂದ ಫ್ಲಿರ್ ಇಟ್ಕೋಬೇಕು, ನೆರಿಗೆ ಇಟ್ಕೋಬೇಕು. ಸ್ಟಾರ್ಟಿಂಗಿಂದ ನೆರಿಗೆ ಇಟ್ಕೋಬಾರ್ದು, ಸೆರಗಿಂದ ಇಟ್ಕೋಬೇಕು ನೆರಿಗೆನ. ನೀವು ಚಿಕ್ಕದು ಬೇಕಂದರೆ ಚಿಕ್ಕದು ನೆರಿಗೆ ಇಟ್ಕೊಳ್ಳಿ, ಇಲ್ಲಾಂದರೆ ದೊಡ್ಡ ಸೈಜಲ್ಲಿ ನೆರಿಗೆ ಇಟ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊತೀನಿ, ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಫ್ರಿಲ್ಗಳು. ಈ ಸೆರಗಿಂದ ಯಾಕೆ ಇಟ್ಕೋತೀವಿ ಅಂತೇಳಿದ್ರೆ, ನಾವು ಹಾಕುವಾಗ ಸೆಂಟ್ರಲ್ಲಿ ಅದು ಸೆರಗು ಬರುತ್ತಲ್ಲ ಡಿಸೈನ್ಸು, ಅದು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಪಿನ್ನನ್ನು ಹಾಕ್ತಾಯಿಲ್ಲ, ಇದು ಸೆರಗು ಇಟ್ಕೊಂಡು ಫ್ರಿಲ್ಸ್ ಇಟ್ಕೊಂಡು ನಾನು ಕ್ಲಿಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಕೆಳಗಡೆ ಸೈಡು ಹಾಗೆ ಫ್ರಿಲ್ಗಳು ಕೂರಿಸ್ಕೊಂಡು ಕ್ಲಿಪ್ ಹಾಕ್ಕೊಳ್ಳೋಣ. ನೋಡಿ ಕ್ಲಿಪ್ ಹಾಕೋತಾ ಇದ್ದೀನಿ. ಇವಾಗ ನಿಮಗೆ ಡಬಲ್ ಸ್ಟೆಪ್ಪು ಸ್ಯಾರಿ ಉಡ್ಸೋಕೆ ಬೇಕಂತೇಳಿದ್ರೆ ಕಮೆಂಟಲ್ಲಿ ತಿಳಿಸಿ. ಅದನ್ನು ನಾನು ಹೇಗೆ ಉಡ್ಸೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಡಬಲ್ ಸ್ಟೆಪ್ ಬರುತ್ತಲ್ಲ, ಆ ಥರ ಲಕ್ಷ್ಮಿ ಉಡ್ಸೋದು. ನೋಡಿ ಫಿಲ್ ಆಗಿದೆ. ಇವಾಗ ಇದನ್ನು ಏನು ಮಾಡಬೇಕು, ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಸೀದಾ ಮಾಡ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಕರೆಕ್ಟ್ ಸೆಂಟ್ರಿಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಬಾರ್ಡ್ರ್ ಮೇಲೆ ಬರೋ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಪಲ್ಲೋ ಬಂದು ಸೆರಗು ಬಂದುಬಿಟ್ಟು ಸೆಂಟ್ರಲ್ಲಿ ಹೋಗಿದೆ. ಇವಾಗ ನೆರಿಗೆ ಸರಿಗೆ ಇಟ್ಕೊಂಡು ಮೇಲೆ 2 ಪಿನ್ನ ಹಾಕೋತಾ ಇದ್ದೀನಿ ನಾನು, ಯಾಕಂದರೆ ಸ್ಟಿಫಾಗಿ ಕೂರಬೇಕಲ್ಲ ನಾವು ಕೂರಿಸೋವಾಗ, ಅದಕ್ಕೋಸ್ಕರ 2 ಪಿನ್ನ ಹಾಕೋತೀನಿ. ನಿಮ್ಮ ಪಿನ್ನ ಯೂಸ್ ಮಾಡಲ್ಲ ಅಂದರೆ ಕ್ಲಿಪ್ ಯೂಸ್ ಮಾಡ್ಬೋದು. ಆದಷ್ಟು ಹೊಸದಾಗಿರೋದು ಪಿನ್ನ, ಗುಂಡು ಪಿನ್ನ ತಗೊಳ್ಳಿ.
ಅದು ಹರಿಯೋ ಥರ ಆಗಲ್ಲ, ಡ್ಯಾಮೇಜ್ ಆಗಲ್ಲ ಸೀರೆಗೆ. ಎರಡು ಪಿನ್ನ ತಗೊಂಡಿದ್ದೀನಿ, 2 ಪಿನ್ನ ಹಾಕೋತೀನಿ, ಆ ಕಡೆ ಒಂದು ಈ ಕಡೆ ಒಂದು. ಯಾಕೆಂದರೆ ಫ್ರಿಲ್ಸು ಹಿಂದೆ ಮುಂದೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಪಿನ್ನ ಹಾಕೋತಾ ಇದ್ದೀನಿ, ಕ್ಲೀನಾಗಿ ಕುತ್ಕೊಳ್ಳಿ ಅಂತ. ನೋಡಿ ಈಕ್ವಲಾಗಿ ನಾನು ಪಿನ್ನ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ. ಇವಾಗ ಸರ್ಗೆ ಫ್ರಿಲ್ಸ್ ಇಟ್ಕೊಳ್ಳೋಣ ನಾವು. ನಾನು 1 ಮಾರಷ್ಟು ಸರ್ಗನ್ನ ಬಿಟ್ಕೊಂಡಿದ್ದೆ. ನಾನು 4 ಫ್ರಿಲ್ ಬರುತ್ತೆ, 4 ನೆರಿಗೆ ಬರುತ್ತೆ. ನಿಮ್ಮದು ಇನ್ನೂ ಚಿಕ್ಕ ಚಿಕ್ಕದು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ನೆರಿಗೆ ಇಟ್ಕೋಬೋದು. ನೋಡಿ ಇವಾಗ ನೆರಿಗೆ ಇಟ್ಕೊಳೋದೆಲ್ಲ ಆಗಿದೆ. ಫೋಲ್ಡ್ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳೋಣ. ಇವಾಗ ನಾವು ಕೈಗಳು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬಿಂದಿಗೆಗೆ ಹಾಕೋಣ. ಇವಾಗ ಕೈಗಳು ಹಾಕೊಳ್ಳೋವಾಗ ಅಲ್ಲಿ ದಾರ ಸಿಕ್ಸೋಕ್ಕೆ ದಾರ ಟೈಪ್ ಅವರೇ ಕೊಟ್ಟಿರ್ತಾರೆ, ರೆಡಿಮೇಡ್ ನಾನು ತೊಗೊಂಡಿರೋದು, ಮನೆಗೆ ಮಾಡಿರೋದಲ್ಲ. ಆ ದಾರಕ್ಕೆ ಸಿಕ್ಸಿದ್ರೆ ಸಾಕು ಕೋಲಿಗೆ. ನಾನು ಒಂದು ಕಲಶ ಬಿಂದಿಗೆ ಮೇಲೆ ಒಂದು ಕಲಶ ಇಟ್ಟಿದ್ದೇನೆ, ಅದಕ್ಕೆ ನಾನು ಈ ಥರ ಬ್ಲೌಸ್ನ ಕೈನ ಬ್ಲೌಸ್ ಸುತ್ಕೊಂಡು ಹಾಕ್ಕೊತೀನಿ. ಸ್ವಲ್ಪನೂ ಕಲಶನ ಬಿಂದಿಗೆನ ಕಾಣಿಸಿರೋ ಥರ ನಾವು ಪಿನ್ ಮಾಡ್ಕೋಬೇಕು. ಇದು ನಾನು ಇದಕ್ಕೆಲ್ಲದಕ್ಕೂ ಗುಂಡು ಪಿನ್ ಯೂಸ್ ಮಾಡಿದ್ದೀನಿ. ಇವಾಗ ಸರಿಗೆ ನೆರಿಗೆ ಇಟ್ಕೊಂಡಿರ್ತೀವಲ್ಲ ಅದು ಸೆಂಟ್ರಿಂದ ಸೆರಗದು ಡಿಸೈನ್ಸ್ ಏನು ಬಂದಿದೆ ಅದು ಮಧ್ಯಭಾಗ ಬರಬೇಕು. ಆ ಕಡೆ ಹಿಂದೆಯಿಂದ ನೋಡಿ ಈ ಥರ ಹಾಕೋಬೇಕು. ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೋಬೇಡಿ, 2 ಸೈಡು ಒಂದೇ ಈಕ್ವಲಾಗಿ ಇರಬೇಕು. ಅದಕ್ಕೋಸ್ಕರ ನಾನು 2 ಪಿನ್ನು ಮತ್ತು ಕೆಳಗಡೆ ಕ್ಲಿಪ್ಸ್ ಹಾಕ್ಕೊಂಡಿದ್ದೇನೆ, 2 ಈಕ್ವಲಾಗಿ ಬರಲಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ಆ ಪಿನ್ನಗಳನ್ನ ಬಿಚ್ಚಿಬಿಟ್ಟು ಇಲ್ಲಿ ನಾನು ಹಾಕ್ತೇನೆ ಸೆಂಟ್ರಿಗೆ, 2 ಸೇರಿಸಿ ಒಂದು ಪಿನ್ನ ಹಾಕ್ತೇನೆ. ನಾನು 2 ಪಿನ್ನ ಹಾಕ್ತೀನಿ, ಯಾಕಂದರೆ ಪದೇ ಪದೇ ಲಕ್ಷ್ಮಿ ಕೂರಿಸೋದಲ್ಲ, ಪದೇ ಪದೇ ಅದು ಬಿಚ್ಚೋದ್ರೆ ಮತ್ತೆ ಪದೇ ಪದೇ ಹಾಕೋಕ್ಕಾಗಲ್ಲ, ಮುಟ್ಟೋಕ್ಕೂ ಆಗೋಲ್ಲ ನಾವು ತೆಗಿಯೋವರೆಗೂ. ಅದಕ್ಕೋಸ್ಕರ ಸೇಫ್ಟಿಯಿಂದ ನಾನು 2 ಪಿನ್ ಹಾಕ್ತೀನಿ ಸ್ಯಾರಿಗೆ ಮೇಲೆಗಡೆ ಮಾತ್ರ. ನಾನು ಹಾಕಿರೋ ಕ್ಲಿಪ್ಗಳು ಬಿಚ್ಚಿದ್ದೀನಿ. ನಾನು ಇವಾಗ ಫ್ರಿಲ್ಗಳು ಸರಿ ಮಾಡ್ಕೋಬೇಕು. ನೋಡಿ 2 ಪಿನ್ನು ಟೈಟಾಗಿರುತ್ತೆ. ದೊಡ್ಡ ಪಿನ್ ತೊಗೊಂಡಿದ್ದೀನಿ ನಾನು, ಟೈಟಾಗಿದೆ. ಇವಾಗ ಬಿಚ್ಕೊಳಲ್ಲ. ಇವಾಗ ನಾವು ಸೆರಗು ಮಾಡ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಳ್ಳೋಣ.
ಫ್ರಿಲ್ಸ್ ಎಲ್ಲ ಓಪನ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಸೆರಗಿಗೆ. ಸ್ಟೆಪ್ ಬೈ ಸ್ಟೆಪ್ಪು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದಕ್ಕೂ ನಾನು ಗುಂಡ್ಪಿನ್ ತೊಗೊಂಡಿದ್ದೇನೆ, ಗುಂಡ್ಪಿನ್ ಸಹಾಯದಿಂದ ಹಾಕ್ತೇನೆ. ಸ್ಟಿಫಾಗೂ ಕೂರುತ್ತೆ, ಬೇಗನೂ ಓಪನ್ ಮಾಡ್ಬೋದು. ಅದೇನು ಸ್ಟ್ರಕ್ ಏನೂ ಆಗಲ್ಲ ಗುಂಡ್ಪಿನ್ ಯೂಸ್ ಮಾಡಿದ್ರೆ. ನಾನು ಪಿನ್ನ ಹಾಕಿರ್ತೀನಲ್ಲ ಸೆರಗಿಗೆ, ಅದನ್ನು ಬಿಚ್ಕೊಂಡು ಫ್ರಿಲ್ಲೆಲ್ಲ ಕ್ಲೀನಾಗಿ ಅಗಲ ಮಾಡ್ಕೊಂಡು ಅಲ್ಲೊಂದು ಗುಂಡ್ಪಿನ್ ಹಾಕ್ತೇನೆ ನಾನು. ನೋಡಿ ಸ್ವಲ್ಪನೂ ಬಿನ್ಗೆ ಕಲಶ ಆಗಲಿ ಏನು ಕಾಣಿಸ್ತಾ ಇಲ್ಲ, ಹಿಂಗೆ ಕವರ್ ಮಾಡಿದ್ದೇನೆ. ಫ್ರಿಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಅಗಲ ಮಾಡ್ಕೋಬೇಕು, ಫ್ರಿಲ್ಸ್ ಎಲ್ಲ ಅಗಲ ಮಾಡ್ಕೊಂಡು ಕರೆಕ್ಟಾಗಿ ಕೂಡಿಸ್ಕೋಬೇಕು. ಇದನ್ನು ಡಾಬ್ನ ಹಾಕ್ತಾಯಿದ್ದೇನೆ. ಇದು ನಾನು ಮನೆಯಲ್ಲೇ ಮಾಡಿದ್ದು, ನಾನೇ ಮಾಡಿರೋದು, ನಾನು ಅಂಗಡಿಯಿಂದ ತಂದಿದ್ದಲ್ಲ. ಇದು ನಾನು ಹಾಕ್ತಾಯಿದ್ದೇನೆ. ಡಾಬ್ ಹಾಕಿದ್ರೆ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ, ಫ್ರಿಲ್ಸ್ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ, ಸರಿ ಕುತ್ಕೊಂಡು ಹೋಗ್ತೆ ಸೊಂಟ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೇನೆ. ಫ್ರಿಲ್ಸ್ ಎಲ್ಲ ಅಗಲ ಮಾಡ್ಕೊಳ್ಳೋಣ. ಇವಾಗ ಕಾಲು ಇಡೋಕ್ಕಿಂತ ಮುಂಚೆ ಫ್ರಿಲ್ಸ್ನ ಅಗಲ ಮಾಡ್ಕೊಳ್ಳೋಣ, ಆಮೇಲೆ ಸರಿ ಮಾಡ್ಕೊಳ್ಳೋಣ ಕಾಲಿಟ್ಟ ಮೇಲೇನು. ದೊಡ್ಡ ಫ್ರಿಲ್ಸ್ ಮಾಡಿದ್ರೆ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಚಿಕ್ಕದು ಮಾಡಿದ್ರೆ ಕರೆಕ್ಟಾಗಿ ಕ್ಲೀನಾಗಿ ಕೂರಲ್ಲ. ಸೆರಗು ನಾವು ಏನು ಬಾರ್ಡ್ರ್ ಸೆಂಟ್ರ್ ಯಾಕೆ ಈ ಥರ ಸೆಂಟ್ರ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸುತ್ತೆ ಡಿಸೈನ್ಸು ಮಧ್ಯ ಭಾಗದಲ್ಲಿ. ಅದಕ್ಕೋಸ್ಕರ ನಾನು ಸೆರಗಿಂದ ನರಿಗೆ ಇಟ್ಕೊಂಡಿರೋದು. ನಾನು ಎಲ್ಲ ಸೈಡು ಫ್ರಿಲ್ಸು ಸ್ಪ್ರೆಡ್ ಮಾಡಬೇಕು. ಇವಾಗ ಕಾಲಿರೋದನ್ನು ಹಾಕ್ಕೊಳ್ಳೋಣ. ಲಕ್ಷ್ಮಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಆ ಥರ ನಾನು ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೆರಗಿನ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಕಾಲು ಇಟ್ಕೊಳ್ಳೋಣ, ಒಳಭಾಗದಿಂದ ಈ ಥರ ಹಾಕ್ಕೊಳ್ಳೋಣ ಕಾಲನ್ನ. ನಾವು ಈ ಥರ ಮಾಡಿದ್ರೆ ಕಚ್ಚೆ ಪಂಚೆ ಸ್ಯಾರಿ ಉಟ್ಕೊತಾರಲ್ಲ ದೇವರುಗಳು, ಆ ಥರ ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟಾಗಿ ಕಾಲಲ್ಲಿ ಬಾರ್ಡ್ರನ್ನ ಗುಂಡ್ಪಿನಲ್ಲಿ ಹಾಕೋಬೇಕು. ಪಿನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಗುಂಡ್ಪಿನ್ ಯೂಸ್ ಮಾಡಿ. ನೋಡಿ ಬಾರ್ಡ್ರನ್ನ ಕರೆಕ್ಟಾಗಿ ಈ ಥರ ಮಾಡಿಕೊಂಡ್ರೆ ಕಚ್ಚೆ ಪಂಚೆ ಹೆಂಗೆ ಉಟ್ಕೊಂಡಿರ್ತಾರೆ ಕಚ್ಚೆ ಸ್ಯಾರಿ, ಆ ಥರ ಸೇಮ್ ಹಂಗೆ ಕಾಣಿಸುತ್ತೆ. ಕಾಲುಗಳು ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಹಿಂದೆಗಡೆ ಒಂದು ಗುಂಡ್ಪಿನ್ ಹಾಕ್ಕೊಂಡು ಅದು ಕಾಲು ಲೂಸ್ ಆಗಿದ್ರೆ ಹಿಂದೆಗಡೆ ಒಂದು ಪಿನ್ ಹಾಕೋಬೋದು. ನಾನು ಲಾಸ್ಟಲ್ಲಿ ಹಾಕ್ತೀನಿ ಪಿನ್ನ, ಇವಾಗಲೇ ಹಾಕಲ್ಲ. ಎಲ್ಲ ಸರಿ ಮಾಡ್ಕೊಂಡು ಲಾಸ್ಟಲ್ಲಿ ಹಾಕ್ತೇನೆ. ಈ ಕಡೆ ಸೈಡು ಸೇಮು ಒಳಭಾಗದಿಂದ ತಗೊಂಡು ಬಾರ್ಡ್ರನ್ನ ಕಾಲು ಇಂಡಿಗೆ ಹಾಕೋಬೇಕು.
ಆದಷ್ಟು ನೀವು ಪಿನ್ನ ಕಮ್ಮಿ ಮಾಡಿ ಗುಂಡು ಪಿನ್ನ ಯೂಸ್ ಮಾಡಿ, ಸ್ಯಾರಿಗೂ ಏನಕ್ಕೂ ಡ್ಯಾಮೇಜ್ ಆಗಲ್ಲ. ನೋಡಿ ಈ ಥರ ಕಾಲು ಇಡ್ತಾ ಇದ್ದೀನಿ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಲಕ್ಷ್ಮಿ ಕೂರೋ ಥರ. ಇವಾಗ 5 ಎಳೆ ದಾರ ತೊಗೋತೀನಿ ನಾನು. 5 ಎಳೆ ದಾರ ಸೇಮ್ ಕಲರ್ ಆದರೂ ತೊಗೋಬೋದು. ನಾನು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಸ್ಟೋನಿಂದು ಕಾಲಿಂದು ಇದು ಇದೆ, ಅದು ಹಾಕ್ತೇನೆ ಕಾಣಿಸಲ್ಲ. ಲಕ್ಷ್ಮಿ ಕೂರಿಸ್ಬೇಕಂದ್ರೆ ತಾಳ್ಮೆ ಅಂತ ಅದಿರಬೇಕು, ಟೈಮ್ ಅಂತ ಇರಬೇಕು. 2 ಇದ್ದರೆ ಆರಾಮಾಗಿ ಕೂರಿಸ್ಬೋದು, ತುಂಬ ಚೆನ್ನಾಗಿ ಅಂದರೆ ಕೂರಿಸ್ಬೋದು. ನೋಡಿ ದಾರ ತಗೊಂಡು 2 ಕಾಲನ್ನ ಕಟ್ಕೋಬೇಕು, ಯಾಕಂದರೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ, ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಉದ್ದುದ್ದ ಆಗೋದು. ಆ ಥರ ಆಗೋ ಚಾನ್ಸ್ ಬೇಡ ಅಂತ ಹೇಳ್ಬಿಟ್ಟು ಮೊದಲೇ ಸೇಫ್ಟಿಯಾಗಿ ನಾನು ಈ ಥರ ಕಟ್ಕೋತಿದ್ದೀನಿ. ಈ ಥರ ಕಟ್ಕೊಂಡು ನಾವು ಸೆಂಟ್ರಿಗೆ ಪಿನ್ನ ಹಾಕ್ಕೊಂಡಿರ್ತೀವಲ್ಲ, ಆ ಪಿನ್ನಾಗೆ ಗಂಟು ಹಾಕೋಬೇಕು, ಯಾಕಂದರೆ ಕೆಳಗಡೆ ಬರಬಾರ್ದು ಅಂತ. ಸೇಮ್ ಕಲರ್ ಆದರೂ ತಗೊಳ್ಳಿ. ನೀವು ಸ್ಯಾರಿ ಯಾವ ಕಲರು ಹಾಕ್ತೀರಾ ಸೇಮ್ ಕಲರ್ ದಾರ ತಗೊಳ್ಳಿ. ನಾನು ಸೆಂಟ್ರ್ ಪಿನ್ನ ಹಾಕ್ಕೊಂಡಿರ್ತೀನಲ್ಲ, ಅದಕ್ಕೆ ಸ್ವಲ್ಪ ಗಂಟು ಕಟ್ಕೋತೀನಿ, ಕೆಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು. ಕಾಲುಗಳು ಸ್ಟಿಫಾಗಿ ಕೂರುತ್ತೆ ಈ ಥರ ಕಟ್ಕೊಂಡ್ರೆ. ನೋಡಿ ಕಟ್ಕೊಂಡಿದ್ದೀನಿ. ಇವಾಗ ಕಟ್ಕೊಂಡಾದ್ಮೇಲೆ ಈ ಥರ ಇದೆ. ಹಿಂದಗಡೆ ನಾನು ಪಿನ್ನ ಹಾಕ್ಕೊಂಡಿದ್ದೀನಿ 2 ಸ್ಟಿಫಾಗಿ, ಕಾಲು ಹಿಂದಗಡೆ ಲೂಸ್ ಆಗಿತ್ತು ಅಂತ ಹೇಳ್ಬಿಟ್ಟು. ನೀವು ಲಾಸ್ಟಲ್ಲಿ ನೀವು ಪಿನ್ನ ಹಾಕೋಬೋದು. ನನ್ನ ದೇವ್ರದ್ದೇ ಸಪ್ರೇಟಾಗಿ ನಾನೆಲ್ಲ ಇಟ್ಟಿದ್ದೀನಿ, ದೇವ್ರಿಗೋಸ್ಕರ ಅಂತ. ಯಾವುದು ನಾವು ಯೂಸ್ ಮಾಡಲ್ಲ ಅದರಲ್ಲಿ. ನೀವೇನು ಹಾಕಬೇಕು, ನಿಮ್ಮ ಮನೆಗೆ ಏನಿರುತ್ತೆ, ಏನೇನು ಒಡವೆಗಳು ಹಾಕ್ತೀರಾ ಅದು ನಿಮ್ಮ ಇಷ್ಟಗನುಗುಣವಾಗಿ ನೀವು ಹಾಕೋಬೋದು. ನಾನು ಇದಕ್ಕೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ತೆಗೆದಿಕ್ಕಿದ್ದೀನಿ. ಇದು ಆ ಕಡೆ ಈ ಕಡೆ ಸೈಡ್ ಕೋಲು ಅಂತ ಕಾಣಿಸ್ತಿದೆ ಅಂದರೆ ನಾನು ಹೂವಿನ ಹಾರ ಹಾಕೋಳಕ್ಕೆ ಕೋಲು ಅಷ್ಟುದ್ದ ನಾನು ಬಿಟ್ಕೊಂಡಿದ್ದೇನೆ. ಈಗ ಕೈ ಕಾಲು ಸ್ಟೋನ್ದಿದೆ, ಅದು ಸ್ಟೋನ್ದು ನಾನು ಹಾಕೋತೇನೆ. ನಾನು ಪೂರ್ತಿ ಸೆಟ್ಟು ನಾನು ತೊಗೊಂಡಿದ್ದು ಒಂದೇ ಸಲ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲಕ್ಷ್ಮಿ. ಇದೆಲ್ಲ ಹಾಕಾದ್ಮೇಲೆ ಕೊನೆಯದಾಗಿ ಮುಖವಾಡ ಇಡಿ. ನೋಡಿ ಕೈ ಹಾಕಿದ್ದೀನಿ. ಇವಾಗ ಕಾಲು ಹಾಕ್ಕೊಳ್ಳೋಣ. ಕಾಲ್ದು ಸ್ಟೋನ್ಸ್ದು ನೋಡಿ ಎಷ್ಟು ಸುಲಭವಾಗಿದೆ ಅಲ್ವಾ ಸ್ಯಾರಿ ಉಡ್ಸೋದು. ನೀವು ಹೀಗೆ ಸೇಮ್ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಹೀಗೆ ಉಡಿಸಿ ತುಂಬ ಅಂದರೆ ತುಂಬ ಸುಲಭ, ಟೈಮು ಕಮ್ಮಿ ಹಿಡಿಯುತ್ತೆ ಈ ಥರ ಮಾಡಿಕೊಂಡ್ರೆ. ನೋಡಿ ಕೊನೆಯದಾಗಿ ಮುಖವಾಡ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬಂದಿದೆ ಲಕ್ಷ್ಮಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು.
ದಯವಿಟ್ಟು ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವ್ರಿಗೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.